ವಿಜಯಪುರ ಜಿಲ್ಲೆಯಲ್ಲಿ ಗಾಂಜಾ ಗಮ್ಮತ್ತು. ಗಾಂಜಾ ಬೇಟೆಯಾಡಿದ ಕಾಕಿ ಪಡೆ. ಸಿದ್ದರಾಮ ಕಲಬುರ್ಗಿ ಜಮೀನಿನಲ್ಲಿ ರಾರಾಜಿಸ್ತಾ ಇದ್ದ ಗಾಂಜಾ ಬೆಳೀತಾ ಇದ್ದ ಸಿದ್ದರಾಮ ಕಲಬುರ್ಗಿ ಈಗ ಅಂಧರಾಗಿದ್ದಾನೆ. 16 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಪಿಎಸ್ಐ ಆರಿಫ ಮುಷಾಪುರಿ ತಂಡದ ಭರ್ಜರಿ ಬೇಟೆ ನಡೆಸಿದೆ. ಗಾಂಜಾ ಈಗ ಎಲ್ಲೆಲ್ಲೂ ಇದರದ್ದೇ ಗಮಲು. ಕದ್ದು ಮುಚ್ಚಿ ಬೆಳೀತಾ ಇದ್ದ ಗಾಂಜಾ ದಂಧೆ ಈಗ ಬಯಲಾಗಿದೆ. ಪೊಲೀಸರು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯರಗಲಕೇಡಿ ಗ್ರಾಮದಲ್ಲಿ ಗಾಂಜಾ ಜಪ್ತಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಂದಗಿ ತಾಲೂಕಿನ ಯರಗಲಕೇಡಿ ಸಿದ್ದರಾಮ ಕಲಬುರ್ಗಿ ಅವರ ಸ್ವಂತ ಜಮೀನಿನಲ್ಲಿ ಬೆಳೀತಾ ಇದ್ದ 16 ಕೆಜಿ ಗಾಂಜಾವನ್ನ ಪಿಎಸ್ಐ ಆರಿಫ ಮುಷಾಪುರಿ ನೇತೃತ್ವದಲ್ಲಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸುರೇಶ್ ಗುಂಡಿ, ಪರಶುರಾಮ ಗೊರಬ ಗುಂಡಗಿ, ಉಮೇಶ್ ಧನಶೆಟ್ಟಿ, ಟಿಎಲ್ ಪೂಜಾರಿ, ಜಟೆಪ್ಪ ದೊಡ್ಡಮನಿ ಮತ್ತು ಮಹಾದೇವ ಹೊಸಮನಿ ಇದ್ರು. ಇನ್ನು ಹೊಸ ವರ್ಷ ಆರಂಭದ ಹೊತ್ತಲ್ಲೇ ಗಾಂಜಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಹೀಗಾಗಿ ಗೊಮ್ಮಟನಗರಿ ಪೊಲೀಸರ ಭರ್ಜರಿ ಬೇಟೆಯಿಂದ ಗಾಂಜಾ ಗಿರಾಕಿಗಳು ಅಂಧರಾಗಿದ್ದಾರೆ. ಗಾಂಜಾ ದಂಧೆಕೋರರ ಹೆಡೆಮುರಿ ಕಟ್ಟಲು ಪಿಎಸ್ಐ ಆರಿಫ ಮುಷಾಪುರಿಯವರು ಕಾರ್ಯನಿರ್ವಹಿಸಿದ್ದು ಪ್ರಶಂಸನೀಯಕ್ಕೆ ಕಾರಣವಾಗಿದೆ. ಇನ್ನು ಸಿಂದಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪಿಎಸ್ಐ ಆರಿಫ ಮುಷಾಪುರಿ ಸಿದ್ದರಾಮ್ ಕಲಬುರ್ಗಿಯನ್ನ ಬಂಧಿಸಿದ್ದಾರೆ. ಒಟ್ಟಲ್ಲಿ ಹೊಸ ವರ್ಷಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಗಾಂಜಾ ಗಮಲು ಹರಡುವುದಕ್ಕೆ ಶುರುವಾಗಿ ಬಿಡುತ್ತೆ. ಹೀಗಾಗಿ ಪೊಲೀಸರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ವರದಿ ಶಂಕರಗೌಡ ಚಿಡದ್.